ವೀರಶೈವ ಮಹಾಸಭಾದಲ್ಲಿ ಜಾತಿ ಗಣತಿ ವಿರೋಧಕ್ಕೆ ನಿರ್ಣಯ ತೆಗೆದುಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿ ಗಣತಿ ವೈಜ್ಞಾನಿಕ ಅಲ್ಲ, ಅದು ಮರುಗಣತಿ ಆಗಲೇಬೇಕದು. ಹಿಂದೂ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ನಿರ್ಣಯ ನಡೀಬೇಕಲ್ಲಿ. ವೀರಶೈವ ಬೇರೆ, ಲಿಂಗಾಯತ ಬೇರೆ, ವೀರಶೈವರಲ್ಲಿ ಉಪಜಾತಿಗಳು ಬೇರೆ, ಲಿಂಗಾಯತರಲ್ಲಿ ಉಪಜಾತಿಗಳು ಬೇರೆ, ಅದನ್ನು ಬೈಫರ್ಕೇಟ್ ಮಾಡಿ ಕೌಂಟ್ ಮಾಡೋದಲ್ಲ. ವೀರಶೈವ ಲಿಂಗಾಯತ ಒಂದೇ, ಆ ಥರ ನಿರ್ಣಯ ಮಾಡಬೇಕಲ್ಲಿ. ಈ ನಿರ್ಣಯ ಪಾಸಾಗಬೇಕಾದರೆ ಎಲ್ಲ ಪಕ್ಷದ ನಾಯಕರು ಕೂಡ ಇದ್ದರು. ನಿನ್ನೆ ನಿರ್ಣಯ ಕೈಗೊಂಡಾಗ ಯಡಿಯೂರಪ್ಪ ಅವರು ಕೂಡ ಇದ್ದರು. ದ್ವಂದ್ವ ನಿಲುವುಗಳಿಂದ ನಾಯಕರು ಹೊರಗಡೆ ಬರಬೇಕು ಅಂತ ಹೇಳಿ ಆಯನೂರು ಮಂಜುನಾಥ್ ಮಾತನಾಡಿದ್ದಾರೆ. ದಿನಗಳ ಕಾಲ ವೀರಶೈವ ಮಹಾಸಭಾದ ಬಹಳ ದೊಡ್ಡ ಅಧಿವೇಶನ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಮಠಾಧೀಶರು, ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು, ವೀರಶೈವ ಸಮಾಜದ, ಲಿಂಗಾಯತ ಸಮಾಜದ ಬಹುದೊಡ್ಡ ಸಂಖ್ಯೆ, ಇಲ್ಲಿ ಬನ್ನಿ ಪಾಟೀಲ್, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯಶಸ್ವಿಯಾದಂಥ ಒಂದು ಸಮ್ಮೇಳನ ನಡೆದಿದೆ. ವಿಶೇಷವಾಗಿ ಆ ಮಹಾಸಭೆ ಸೇರಿದ ಹಿನ್ನೆಲೆಯೇ ಜನಗಣತಿಯ ವಿಷಯ ಪ್ರಸ್ತಾಪಕ್ಕೋಸ್ಕರನೇ ಇತ್ತು. ಅಲ್ಲಿ ಹಲವಾರು ನಿರ್ಣಯಗಳಾಗಿವೆ. ಒಂದು ಈಗಿರ್ತಕ್ಕಂಥ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಆಧಾರಿತವಾದಂಥ ಜನಗಣತಿ ಅಂತ ಕರೆಯಲ್ಪಡುತ್ತೆ, ಅದು ವೈಜ್ಞಾನಿಕವಾಗಿಲ್ಲ. ಇದೀಗ ನವೀನ್ ಪುರದಾಳ್ ಇದ್ದಾರೆ. ನವೀನ್ ಪುರದಾಳ್, ಈಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಿರೋಧ ಜಾಸ್ತಿ ನಡೀತಾ ಇತ್ತು. ಈಗ ಎಲ್ಲ ಪಕ್ಷಗಳಿಂದನೂ ಕೂಡ ವಿಶೇಷವಾಗಿ ವೀರಶೈವ ಲಿಂಗಾಯತ ಅಂತ ಬಂದಾಗ ಒಕ್ಕೊರಳಿಂದ ಮಾತಾಡ್ತಾ ಇದ್ದಾರೆ. ಸೊ ಏನು ನಡೀತಾ ಇದೆ ಈ ಒಂದು ವಿಚಾರದಲ್ಲಿ ಅಂತ ಮಂಜುನಾಥ್ ಅವರು ಎಲ್ಲ ವಿಷಯವನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅಂತ. ಹೌದು ರಮಾಕಾಂತ್, ಪ್ರಮುಖವಾಗಿ ದಾವಣಗೆರೆಯಲ್ಲಿ 2 ದಿನಗಳ ಕಾಲ ವೀರಶೈವ ಮಹಾಸಭಾದ ಅಧಿವೇಶನ ನಿನ್ನೆ ತಾನೇ ಮುಕ್ತ ಆಗಿರುವಂತದ್ದು. ಮಠಾಧೀಶರು ಅಂದ್ರೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಎಲ್ಲರೂ ಕೂಡ ಭಾಗವಹಿಸಿ ಒಂದಷ್ಟು ನಿರ್ಣಯಗಳನ್ನ ಕೂಡ ಈಗಾಗಲೇ ಕೈಗೊಂಡಿರುವಂತದ್ದು. ಈ ಒಂದು ಸಭೆಯಲ್ಲಿ ಅಂದ್ರೆ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ಜಾತಿ ಗಣತಿ ವಿಚಾರದಲ್ಲೂ ಕೂಡ ಒಂದಷ್ಟು ವಿಷಯಗಳು ಪ್ರಸ್ತಾಪ ಆಗಿರುವಂತದ್ದು. ಈ ಹಿಂದಿನಿಂದ ಕೂಡ ಅದಕ್ಕೆ ಆ ಒಂದು ಜಾತಿ ಗಣತಿ ವೈಜ್ಞಾನಿಕವಾಗಿ ಆಗಿಲ್ಲ, ಹಾಗಾಗಿ ಮರುಗಣತಿಯನ್ನ ಮಾಡ್ಬೇಕು ಅನ್ನೋ ಒತ್ತಾಯವನ್ನ ಆ ಒಂದು ಸಂದರ್ಭದಲ್ಲಿ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಈ ಹಿಂದೆ ಅಂದ್ರೆ ಯಡಿಯೂರಪ್ಪ ಇರ್ಬೋದು, ಪ್ರಮುಖ ನಾಯಕರುಗಳು ಈಗ ಧರ್ಮ ಕಾಲಂ ಬಂದಂತ ಸಂದರ್ಭದಲ್ಲಿ ಹಿಂದೂ ಅಂತ ನಮೂದನ್ನ ಮಾಡಿ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತೇಳಿ ಬಳಸಿ ಅಂತೇಳಿ ಎಲ್ಲರೂ ಕೂಡ ಕರೆಯನ್ನ ಕೊಟ್ಟಿದ್ರು, ಒಂದು ನಿರ್ಣಯವನ್ನ ಕೂಡ ಕೈಗೊಂಡಿದ್ರು. ಈಗ ನಿನ್ನೆ ಬೇರೊಂದು ನಿರ್ಣಯವನ್ನ ಕೂಡ ಕೈಗೊಳ್ಳಲಾಗಿದೆ. ಅಂದ್ರೆ ಜಾತಿ ಕಾಲಂನಲ್ಲಿ ಬೇರೊಂದು ಹೆಸರನ್ನ ಅಂದ್ರೆ ವೀರಶೈವ ಲಿಂಗಾಯತ ಧರ್ಮ ವಿಚಾರಕ್ಕೆ ಅಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ಮೆನ್ಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾಯಕರುಗಳ ನಡುವೆ ಒಂದಷ್ಟು ದ್ವಂದ್ವ ನಿಲುವುಗಳಿದೆ. ಹಾಗಾಗಿ ನಾಯಕರುಗಳು ಈ ದ್ವಂದ್ವ ನಿಲುವಿಂದ ಹೊರ ಬರಬೇಕು, ಆ ನಂತರದಲ್ಲಿ ಎಲ್ಲಾ ವಿಚಾರವನ್ನ ಮಾತಾಡಬೇಕು ಅನ್ನೋ ಮಾತನ್ನ ಆಯನೂರು ಮಂಜುನಾಥ್ ಅವರು ಶಿವಮೊಗ್ಗದಲ್ಲಿ ಹೇಳಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ನವೀನ್.